ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಸಿಂಪಲ್ ಆಗಿರುವಂಥ ಕುಚ್ಚು ಹಾಕೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಹಾಕೋದು ಅನ್ನೋದು ನೋಡ್ಕೊಂಬರೋಣ. ಇಲ್ಲಿ ನಾನು ಸೀರೆ ತೊಗೊಂಡಿದ್ದೀನಿ. ಸೀರೆ ಬಂದು ಒಂದು ಸ್ವಲ್ಪ ಪಿಂಕ್ ಕಲರು ಮತ್ತು ಆನಿಯನ್ ಕಲರ್ ಇದೆ, ಮಿಕ್ಸ್ಡ್ ಕಲರು. ಹಾಗಾಗಿ ಪಿಂಕು ಮತ್ತು ಆನಿಯನ್ ಕಲರಲ್ಲಿ ಹಾಕ್ತಾಯಿದ್ದೀನಿ. ಪಿಂಕು ಕ್ರೋಶದಲ್ಲಿ ಹಾಕ್ತೀನಿ. ನೋಡಿ, ಪಿಂಕ್ ಈ ಥರ ಇದೆ, ಕ್ರೋಶದಲ್ಲಿ ಹಾಕ್ಕೋತೀನಿ. ಕುಚ್ಚು ಆನಿಯನ್ ಕಲರ್ ಇರೋಂತಹ ಕುಚ್ಚುಗಳನ್ನ ಕಟ್ಕೊತೀನಿ. ಬನ್ನಿ ಯಾವ ರೀತಿ ಹಾಕೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ಮೊದಲನೇದಾಗಿ 6 ಎಳೆ ದಾರನ ತಗೊಂಡು ಮೊದಲನೇದಾಗಿ ಗಂಟು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಗಂಟು ದೊಡ್ಡದಾಗೆ ಹಾಕ್ಕೋಬೇಕು. ನೆಕ್ಸ್ಟ್ ಗಂಟು ಹಾಕಿದ ನಂತರ ಅದನ್ನು ಸೀರೆಗೆ ನಾವು ಇನ್ಸರ್ಟ್ ಮಾಡ್ಕೊಬೇಕು. ಸೀರೆ ರೈಟ್ ಸೈಡು ನಾನು ಕುಚ್ಚು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಇಟ್ಕೊಂಡು ಎಡ್ಜಲ್ಲಿ ನಾವು ಸೀರೆನ ಲಾಕ್ ಮಾಡ್ಕೋತಾ ಇದ್ದೀನಿ. ಸೀರೆಗೆ ದಾರನ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆಗಿದ್ದ ನಂತರ ನೆಕ್ಸ್ಟ್ ನಾನು ನೋಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾಗಿದ್ದ ನಂತರ ನಾನು ಇಲ್ಲಿ 4 ಚೈನ್ನ ತೊಗೊತಾ ಇದ್ದೀನಿ. ನೋಡಿ, 1 2 3 4 4 ಚೈನ್ನ ತಗೊಂಡು ಅದು ಸೀರೆಗೆ ಇಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಸೀರೆಗೆ ನೋಡಿ, ಸೀರೆಗೆ ಇಟ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋತಾ ಇದ್ದೀನಿ ನಾನು ಸೀರೆಗೇನೆ. ಆ್ಯಕ್ಚುಲಿ ಇದು ಸಿಂಗಲ್ ಕ್ರೋಶ, ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ಹಾಗಾಗಿ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ದಾರ ಒಂದು ಸ್ವಲ್ಪ ಮೇಲೆ ತೆಕ್ಕೊಂಡು ನೋಡಿ, ನೆಕ್ಸ್ಟ್ ಒಂದು ಸ್ವಲ್ಪ ನೋಡಿ ಲಾಕ್ ಆಗಿರಲಿಲ್ಲ, ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, 2 ಸರಿ ಲಾಕ್ ಮಾಡ್ಕೊಂಡಿದ್ದೀನಿ. 2 ಸರಿ ಲಾಕ್ ಮಾಡ್ಕೊಂಡಿದ್ದಾಗಿದ್ದ ನಂತರ ದಾರನ ಒಂದು ಸ್ವಲ್ಪ ಮೇಲಕ್ಕೆ ತಗೊಂಡು ನೋಡಿ, ಈ ಥರ ಬೀಟ್ ಸಿಗುತ್ತೆ ಫ್ಯಾನ್ಸಿ ಸ್ಟೋರಲ್ಲೆಲ್ಲ, ಈ ಥರ ಬೀಟ್ ಸಿಗುತ್ತೆ. ಆ ಥರ ಬೀಟ್ಸ್ನ ನಾನು ಇಲ್ಲಿ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಬೀಟ್ಸ್ನ ಬಳಸಿ ಡಿಸೈನ್ ಮಾಡ್ತಾ ಇರೋ ಅಂಥದ್ದು, ಅದನ್ನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ದಾರಕ್ಕೆ. ನೋಡಿ, ಈ ಥರ. ಮತ್ತು ಬೀಡನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಮೇಯ್ನು ಬೀಡನ್ನ ಲಾಕ್ ಮಾಡ್ಕೊಳ್ಳೇಬೇಕು. ಬೀಡನ್ನ ಲಾಕ್ ಮಾಡಿಕೊಂಡು ದಾರನ ನೀಡಲ್ ಮೇಲೆ ಒಂದು 2 ಸರಿ ದಾರನ ಸುತ್ಕೋಬೇಕು. ನೋಡಿ, 1 ಸರಿ 2 ಸರಿ ದಾರನ ಸುತ್ಕೊಂಡಿದ್ದಾದ ನಂತರ ನೆಕ್ಸ್ಟ್ ಇಲ್ಲಿ 2ರಲ್ಲೊಂದು 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 ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಆ ಥರ ಆಗಿದ್ದ ನಂತರ ನೋಡಿ, 2ರಲ್ಲೊಂದು 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 3 ಸ್ಟೆಪ್ ಹಾಕೋ ಅಂಥದ್ದು. ನೆಕ್ಸ್ಟ್ 2ರಲ್ಲೊಂದು ಮುಗಿಸ್ಕೊಂಡಿದ್ದಾದಮೇಲೆ 2 ಚೈನ್ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಎಕ್ಸ್ಟ್ರಾ. ನೆಕ್ಸ್ಟ್ ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊಂಡು ಸ್ಟ್ಯಾಂಡಿಂಗ್ ಲೈನ್ನ ಮಾಡ್ಕೋತಾ ಇದ್ದೀನಿ. ಈಗ 2ರಲ್ಲೊಂದು 2ರಲ್ಲೊಂದು, ದಾರ ಸ್ವಲ್ಪ ಚಿಕ್ಕಾಗ್ತಾ ಇದೆ, ನೋಡ್ಕೊಂಡು ಹಾಕ್ಕೋಬೇಕು. ಒಂದೋ 2 ಸ್ಟ್ಯಾಂಡಿಂಗ್ ಆಚೆ ಹಾಕ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಕಷ್ಟ, ಆಮೇಲೆ ಚೆನ್ನಾಗಿ ಪ್ರಾಕ್ಟೀಸ್ ಆಗಿಬಿಡುತ್ತೆ, ಚೆನ್ನಾಗಿ ಹಾಕ್ಕೊಂಡು ಹೋಗ್ಬೋದು. ನೋಡಿ, 2ರಲ್ಲೊಂದು 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 ಮಾಡಿಕೊಂಡು ನೆಕ್ಸ್ಟ್ ಅದೇ ಥರ ದಾರದ ಮೇಲೆ 2 ಸರಿ ದಾರ ಸುತ್ಕೋಬೇಕು. ನೆಕ್ಸ್ಟ್ 2ರಲ್ಲೊಂದು 2ರಲ್ಲೊಂದು, ನೆಕ್ಸ್ಟ್ 2ರಲ್ಲೊಂದು. ತ್ರಿಬಲ್ ಕ್ರೋಶ ಇದು. ಆ್ಯಕ್ಚುಲಿ ಇದು ಎಲ್ಲಿನೂ ಅಷ್ಟೇ ಡಬಲ್ ಕ್ರೋಶ ಮಾಡ್ತಾ ಇಲ್ಲ, ನಾವು ಎಲ್ಲ ಕಡೆನೂ ತ್ರಿಬಲ್ ಕ್ರೋಶನೇ ಮಾಡ್ತಾಯಿದ್ದೀವಿ ಈ ಸ್ಯಾರಿಗೆ. ನೋಡಿ, 2ರಲ್ಲೊಂದು 2ರಲ್ಲೊಂದು 2ರಲ್ಲೊಂದು. ನೀಟಾಗಿ ಒಂದು ಸರಿ ಎಲ್ಲ 2 ಸರಿ ನೋಡಿದ್ರೆ ನಿಮಗೇ ಅರ್ಥ ಆಗಿಬಿಡುತ್ತೆ ಯಾವ ಥರ ಡಿಸೈನ್ ಬರ್ತಾಯಿದೆ ಇದು ಅನ್ನೋದು. ಫಸ್ಟು 4 ಚೈನ್ ಹಾಕ್ಕೊಳ್ಳೋದು, ಮತ್ತು ಸೀರೆಗೆ 2 ಸರಿ ಲಾಕ್ ಮಾಡ್ಕೊಳ್ಳೋ ಅಂಥದ್ದು, ಮತ್ತು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು, ಮತ್ತು 2 ಸರಿ ಸೂಜಿ ಮೇಲೆ 2 ಸರಿ ನೀಡಲ್ನ ತಗೊಂಡು ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು 2 ಸರಿ 1 ಸರಿ 2 ಸರಿ 1 ಸರಿ 2 ಸರಿ 1 ಸರಿ 3 ಸರಿ 2 ಎಳೆನ ಬಿಟ್ಕೊಂಡು ನಾವು ಮಾಡೋ ಅಂಥ ಡಿಸೈನ್ ಇದು. ನೆಕ್ಸ್ಟ್ 2 ಚೈನ್ ಹಾಕ್ಬಿಟ್ಟು ನೆಕ್ಸ್ಟ್ ಕಂಬಗಳಿಗೆ ತ್ರಿಬಲ್ ಕ್ರೋಶ ಹಾಕ್ಕೊಳ್ಳೋ ಅಂಥದ್ದು. ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊಬೇಕು. ನೆಕ್ಸ್ಟ್ ದಾರ ಎಳ್ಕೊಂಬಂದು ನೋಡಿ, ದಾರನ ಎಳ್ಕೊಂಡು ಬಂದು 2ರಲ್ಲೊಂದು 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 ಮಾಡ್ಕೊಳ್ಳೋ ಅಂಥದ್ದು.
ಓವರಾಲ್ ಸೀರೆ ಎಲ್ಲ ಇದೇ ಥರ ನಾವು ಮುಗಿಸ್ಕೊಬೇಕು, ಇದೇ ಥರ ಹಾಕ್ಕೊಳ್ತಾ ಹೋಗಬೇಕು. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗ್ಬಿಡುತ್ತೆ. 2 ಅವರ್ಗೆಲ್ಲ ಡಿಸೈನು ಕಂಪ್ಲೀಟ್ ಆಗಿಬಿಡುತ್ತೆ. ಯಾರಾದರೂ ಎಮರ್ಜೆನ್ಸಿ ಇದೆ ಹಾಕ್ಕೊಡ್ಬೇಕು ಅನ್ನೋರ್ಗಾದರೆ ತುಂಬ ಬೇಗ ಮುಗ್ದೋಗ್ಬಿಡುತ್ತೆ. ಈ ಡಿಸೈನ್ನ ಹಾಕ್ಕೊಟ್ಬಿಡ್ಬೋದು ಆರಾಮ್ಸೆ. ನಾನಿಲ್ಲಿ ಈ ಥರ ಬೀಡ್ಸ್ ಬಳಸಿದ್ದೀನಲ್ಲ, ನಿಮ್ಗೆ ಯಾವ ಥರ ಬೀಡ್ಸ್ ಸಿಗುತ್ತೋ ಆ ಥರ ಬೀಡ್ಸ್ನೂ ಬೇಕಾದ್ರೆ ಬಳಸ್ಬೋದು, ಏನೂ ವ್ಯತ್ಯಾಸ ಆಗೋದಿಲ್ಲ. ನೋಡಿ, ಎರಡರಲ್ಲೊಂದು ಮಾಡ್ತಾಯಿದ್ದೀನಿ. ಅದೇ ಥರ ಆ್ಯಸ್ ಯೂಶ್ವಲ್ ದಾರದ ಮೇಲೆ 2 ಸರಿ, ಸೂಜಿ ಮೇಲೆ ದಾರ 2 ಸರಿ ಸುತ್ಕೊಳ್ಳೋದು. ನೆಕ್ಸ್ಟ್ ಎರಡರಲ್ಲೊಂದು ತೊಗೊಂಡು ಬರೋದು. ಇದೇ ಥರ ನಾನು ಇಲ್ಲಿ 11 ಕಂಬಗಳನ್ನ ಹಾಕ್ಕೋತಾ ಇದ್ದೀನಿ. ನಾವೇನು ಆ ಗ್ಯಾಪಲ್ಲಿ ಇತ್ತು ಆ ಗ್ಯಾಪ್ ಫಿಲ್ ಆಗೋವರೆಗೂ ಹಾಕ್ಕೋಬೇಕು. ನನಗಿಲ್ಲಿ 11 ಕಂಬಗಳು ಹಿಡಿಸ್ತು. ನೋಡಿ, 10 ಆಗಿದೆ, ಇನ್ನೂ ಒಂದು ಆಗುತ್ತೆ, ಹಾಗಾಗಿ ಇನ್ನೂ ಒಂದು ಹಾಕ್ಕೋತಾ ಇದ್ದೀನಿ. ನೋಡಿ, ಎರಡರಲ್ಲೊಂದು ನೋಡಿ, ಈ ಥರ ಬರುತ್ತೆ. ಸ್ಟ್ಯಾಂಡಿಂಗ್ ಆರ್ಚ್ ಇದೆ ಆ್ಯಕ್ಚುಲಿ. ನೆಕ್ಸ್ಟು ಸೀರೆಗೆ ಇಟ್ಬಿಟ್ಟು ಅದು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡೋವಂಥದ್ದು. ನೋಡಿ, ಸೀರೆಗೆ ಸ್ಟ್ರೈಟಾಗಿ ಇಟ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋವಂಥದ್ದು. ನೋಡಿ, ಡಿಸೈನ್ ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಬೇಕಾದರೆ ನೀವು ಇಲ್ಲಿ ಸಣ್ಣ ಬೀಡ್ಸ್ನೂ ಹಾಕ್ಕೋಬೋದು ಡಿಸೈನ್ ಮೇಲೆ. ನಾನಿಲ್ಲಿ ಬೀಡ್ಸ್ ಏನೂ ಹಾಕ್ತಾಯಿಲ್ಲ, ಸಿಂಪಲ್ಲಾಗೇ ಇರಲಿ ಅಂತೇಳಿ ಹಾಕ್ತಾ ಇರೋವಂಥದ್ದು. ನೋಡಿ, ಬೀಡ್ಸ್ ಈ ಥರ ಬರುತ್ತೆ. ನಾನು ಹೇಳ್ದಂಗೆ ನಿಮ್ಗೆ ಯಾವ ಥರ ಬೀಡ್ಸ್ ಬೇಕೋ ಆ ಥರದ ಬೀಡ್ಸು ಬೇಕಾದ್ರೆ ಹಾಕ್ಕೊಂಡು ಮಾಡ್ಕೋಬೋದು. ನೆಕ್ಸ್ಟ್ ಪಕ್ಕದಲ್ಲೇ ಇನ್ನೊಂದು ಸರಿ ಲಾಕ್ ಮಾಡ್ಕೋತಾ ಇದ್ದೀನಿ, 2 ಸರಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ 4 ಚೈನ್ನ ಹಾಕ್ಕೋತಾ ಇದ್ದೀನಿ. ನೋಡಿ, 3 4 ಚೈನ್ನ ಹಾಕ್ಕೊಂಡು ಸೀರೆಗೆ ಇಟ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಈ 4 ಚೈನ್ ಏನಕ್ಕೆ ಅಂತಂದರೆ ಈ 4 ಚೈನ್ ಜಾಗದಲ್ಲೇ ಕುಚ್ಚು ಕಟ್ಟೋ ಅಂಥದ್ದು. ನೋಡಿ, ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ 2 ಸರಿ ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ಇಲ್ಲೂ ಅಷ್ಟೇ. ನೋಡಿ, ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಡಿಸೈನ್ ಈ ಥರ ಬರುತ್ತೆ. ಸಿಂಪಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಅದೇ ಥರ ಬೀಡನ್ನ ಇನ್ಸೈಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ನೋಡಿ, ಬೀಡನ್ನ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ 2 ಸರಿ ದಾರನ ಸುತ್ಕೊಳ್ಳೋ ಅಂಥದ್ದು. 2 ಸರಿ ದಾರನ ಸುತ್ತಕೊಂಡು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ದಾರ ತಕ್ಕೊಂಡು ಬರೋದು. ನೆಕ್ಸ್ಟು ಎರಡರಲ್ಲೊಂದು, ಫಸ್ಟ್ ಎರಡರಲ್ಲೊಂದು, ಆಮೇಲೆ ಇನ್ನೆರಡರಲ್ಲೊಂದು, ಮಿಕ್ಕ ಇನ್ನೆರಡರಲ್ಲೊಂದು. 3 ಸ್ಟ್ಯಾಂಡಿಂಗ್ ಇದು ಆ್ಯಕ್ಚುಲಿ. ನೆಕ್ಸ್ಟ್ 2 ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ ನೀಡಲ್ ಮೇಲೆ 2 ಸರಿ ದಾರನ ಸುತ್ತಕೊಂಡು ನೆಕ್ಸ್ಟ್ ನಾವು 3 ಕ್ರೋಶ ಮಾಡ್ಕೊಳ್ಳೋ ಅಂಥದ್ದು. ಎರಡರಲ್ಲೊಂದು. ಸ್ಟಾರ್ಟಿಂಗ್ 1 2 ಅಥವಾ ಕಷ್ಟ ಆಗಿಬಿಡುತ್ತೆ, ಯಾಕಂದರೆ ಹತ್ರನೇ ಆಗ್ತಾ ಇದ್ದೀವಲ್ಲ, ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಬರೋ ಕಂಬಗಳನ್ನೆಲ್ಲ ತುಂಬ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಹಾಕೋದು. ಗ್ಯಾಪಲ್ಲಿ 1 ಅಥವಾ 2 ಕಂಬ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಡಿಸೈನ್ ಯಾವ ಥರ ಹಾಕೋದು ಅನ್ನೋದನ್ನು. ಹಾಗೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಕೊಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಡಿಸೈನ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾವ ಥರ ಡಿಸೈನ್ ಹಾಕಬೇಕು ಅನ್ನೋದು ನಿಮಗೇನಾದ್ರು ರಿಕ್ವೆಸ್ಟ್ ಇತ್ತು ಅಂತಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಆ ಡಿಸೈನ್ನ ಹಾಕ್ತೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೊಂಡು ಹೋಗುವಂಥದ್ದು. ಓವರಾಲ್ ಸೀರೆಗೆಲ್ಲ ಇದೇ ಥರ ಲಾಕ್ ಮಾಡ್ಕೊಂಡು ಹಾಕ್ಕೊಂಡು ಹೋಗುವಂಥದ್ದು ಡಿಸೈನು. ಇದ್ರ ರೇಟ್ ಹೇಳೋದು ಅಂತಂದರೆ 350 to 400ವರೆಗೂ ಇದಕ್ಕೆ ಚಾರ್ಜ್ ಮಾಡ್ಬೋದು. ಇಲ್ಲ ನಾವು ಇನ್ನೂ ಸ್ವಲ್ಪ ಇದ್ರ ಮೇಲೆ ಸ್ಟ್ಯಾಂಡಿಂಗ್ ಆರ್ಚ್ಗಳ ಮೇಲೆ ಬೀಡ್ಸ್ ಹಾಕ್ತೀವಿ ಅಂತಂದರೆ 500ವರೆಗೂ ಚಾರ್ಜ್ ಮಾಡ್ಬೋದು. ನಾವು ಬೀಡ್ಸ್ ಎಷ್ಟು ಹಾಕಿರ್ತೀವೋ ಅದನ್ನು ನೋಡಿಕೊಂಡು ಡಿಪೆಂಡ್ ಅದ್ರ ಮೇಲೆ ಡಿಸೈನ್ಗೆ ಕಾಸ್ಟ್ ಫಿಕ್ಸ್ ಮಾಡೋವಂಥದ್ದು. ಅದರಲ್ಲೂ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಪ್ರೈಸ್ಗಳು. ನಿಮ್ಮ ಕಡೆ ಯಾವ ಥರ ಇದೆಯೋ ಅದನ್ನ ನೋಡಿಕೊಂಡು ಇದಕ್ಕೆ ಚಾರ್ಜ್ ಮಾಡೋವಂಥದ್ದು. ನಮ್ಮ ಕಡೆ ಇದಕ್ಕೆಲ್ಲ 400ವರೆಗೂ ಕೊಡ್ತಾರೆ.
ನೋಡಿ ಈ ಥರ ಮಾಡ್ಕೊಂಡು ಹೋಗುವಂಥದ್ದು. ನಾನು ಹಾಕ್ತಾ ಇರೋದು ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಇಲ್ಲಾಂದರೆ ಸ್ಲೋ ಆಗಿ ಹಾಕ್ಬೇಕಾ, ಇಲ್ಲಾಂದರೆ ಸ್ವಲ್ಪ ಫಾಸ್ಟ್ ಆಯಿತಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎರಡರಲ್ಲೊಂದು, 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 ಅದೇ ಥರ ಎಲ್ಲ ಕಡೆಯೂ ಎರಡರಲ್ಲೊಂದು, ಎರಡರಲ್ಲೊಂದು, ಎರಡರಲ್ಲೊಂದು. ನೋಡಿ ಈ ಥರ ಬರುತ್ತೆ. ನೆಕ್ಸ್ಟು ಸೀರೆಗೆ ಡಿಸೈನ್ ಇಟ್ಬಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡೋ ಅಂಥದ್ದು. ನೋಡಿ ಸೀರೆಗೆ ಎಲ್ಲಿಗೆ ಬರುತ್ತೆ ಸ್ಟ್ರೈಟಾಗಿ ಇಟ್ಬಿಟ್ಟು ನೋಡಿ ಲಾಕ್ ಮಾಡೋ ಅಂಥದ್ದು. ಸ್ಟ್ಯಾಂಡಿಂಗ್ ಆರ್ಚ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಏನು ಬಗ್ಕೊಂಡಂಗೆ ಏನೂ ಕಾಣಿಸಲ್ಲ ಮತ್ತು ಕುದಿ ಬಿದ್ದಂಗೂ ಏನೂ ಕಾಣಿಸಲ್ಲ. ಇದು ತೀರಾ ದೂರಕ್ಕೂ ಹಾಕಕ್ಕೆ ಹೋಗಬೇಡ್ರಿ. ತೀರಾ ದೂರ ಹಾಕಕ್ಕೆ ಹೋದರೆ ಒಂದು ಸ್ವಲ್ಪ ಸೀರೆ ಕುದಿ ಬಂದುಬಿಡುತ್ತೆ. ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಹಾಕ್ಕೊಳ್ಬೇಕು. ನೋಡಿ ಮತ್ತೆ ಇನ್ನೂ ಒಂದು ಸರಿ ಪಕ್ಕದಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ. ನೆಕ್ಸ್ಟ್ ಅದೇ ಥರ 4 ಚೈನ್ನ ಹಾಕ್ಕೋತೀನಿ. ಮತ್ತೆ 4 ಚೈನ್ನ ಹಾಕ್ಕೊಂಡು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಸರಿ ಲಾಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಅದ್ರ ಮೇಲೆ 2 ಸರಿ ದಾರ ಸುತ್ತಕೊಂಡು ನೀಡಲ್ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ತ್ರಿಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಎರಡರಲ್ಲೊಂದು, ಎರಡರಲ್ಲೊಂದು, ಎರಡರಲ್ಲೊಂದು. ಡಬಲ್ ಕ್ರೋಶ ಅಂತಂದರೆ ಎರಡರಲ್ಲೊಂದು, ಎರಡರಲ್ಲೊಂದು. ತ್ರಿಬಲ್ ಕ್ರೋಶ ಅಂದರೆ 3 ಸರಿ ಎರಡರಲ್ಲೊಂದು, ಎರಡರಲ್ಲೊಂದು, ಎರಡರಲ್ಲೊಂದು ಬರುತ್ತೆ. ಅದನ್ನು ತ್ರಿಬಲ್ ಕ್ರೋಶ ಅಂತೀವಿ. ನೆಕ್ಸ್ಟ್ 2 ಚೈನ ಹಾಕ್ಕೊಂಡು ನೆಕ್ಸ್ಟ್ ದಾರ ಸೂಜಿ ಮೇಲೆ 2 ಸರಿ ದಾರನ ಸುತ್ತಕೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ನೋಡಿ ತ್ರಿಬಲ್ ಕ್ರೋಶನ ಮಾಡ್ಕೊಂಡು ಹೋಗುವಂಥದ್ದು. ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಇತ್ತು ಅಂತಲೇ 2 ಅವರ್ಸ್ಗೆಲ್ಲ ಇದು ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಸಿಂಪಲ್ಲಾಗಿರುತ್ತೆ. ಇಲ್ಲ ನಾವು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ ಅಂತಂದರೆ ನಾವು ಆರ್ಚ್ ಬರುತ್ತಲ್ಲ, ಆರ್ಚ್ಗೆ ನಾವು ಚೈನ್ ಬಾಲ್ಸ್ ಆಗಲಿ ಇಲ್ಲ ಅಂತಂದರೆ ಚೈನು ಬೀಡ್ಸ್ ಬರುತ್ತಲ್ವ ಚೈನು, ಆ ಥರದ್ದಾದ್ರೂ ನಾವು ಸ್ಟಿಕ್ ಮಾಡ್ಕೋಬೋದು. ನಾನು ಇದಕ್ಕೆ ಚೈನ್ ಬಾಲ್ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ನಾನು ಅದಕ್ಕೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ತೋರಿಸ್ತೀನಿ ಲಾಸ್ಟಲ್ಲಿ ಯಾವ ಥರ ಬರುತ್ತೆ ಡಿಸೈನು. ಕುಚ್ಚೆಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇರುತ್ತೆ ಡಿಸೈನು ಅನ್ನೋದನ್ನು. ನೋಡಿ 11 ಕಂಬಗಳನ್ನ ಹಾಕ್ಕೊಂಡು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೂ ಒಂದು ಸರಿ ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ನೋಡಿ ಈ ಥರ ಬರುತ್ತೆ. ನೋಡಿ ಮಧ್ಯದಲ್ಲಿ ಅಲ್ಲಿ ನಾವು ಕುಚ್ಚು ಹಾಕ್ಕೊಳ್ಳೋ ಅಂಥದ್ದು 4 ಚೈನ್ ಗ್ಯಾಪಲ್ಲಿ. ನೋಡಿ ಅಲ್ಲಿ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಹಾಕ್ಕೊಂಡು ಇಲ್ಲಿ ನಾವು ಚೈನ್ ಬೀಡ್ಸ್ನ ಲಾಕ್ ಮಾಡೋ ಸ್ಟೇಕ್ ನಾವು ಗಮ್ ಹಾಕಿ ಸ್ಟಿಕ್ ಮಾಡಬೇಕು. ಯಾವ ಥರ ಮಾಡೋದು ಅನ್ನೋದನ್ನ ನಾನು ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ, ಯಾವ ಥರ ಮಾಡ್ತೀನಿ ಅನ್ನೋದನ್ನು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಮಸ್ಕಾರ.